ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ಬಲರಾಮನ ದಿನಗಳು ಟೀಸರ್ ನೋಡಿದ ಕ್ಷಣದಿಂದ ಇದು ಕೇವಲ ಒಂದು ಕಂಟಿನ್ಯೂಷನ್ ಸಿನಿಮಾ ಅಲ್ಲ, ಒಂದು ಕಾಲಘಟ್ಟದ ಪುನರ್ ಸೃಷ್ಟಿ, ಹಾಗೆಯೇ ಒಬ್ಬ ವ್ಯಕ್ತಿಯ ಒಳಗಿನ ಏರಿಳಿತಗಳನ್ನ ಹಿಡಿದುಕೊಂಡಿರುವಂತಹ ಜೀವನ ಗಾಥೆ ಅನ್ನೋದು ಸ್ಪಷ್ಟವಾಗುತ್ತೆ. KM ಚೈತನ್ಯ ಅವರು 18 ವರ್ಷಗಳ ಹಿಂದೆ ಆ ದಿನಗಳು ಮೂಲಕ ನಮ್ಮ ಬೆಂಗಳೂರು ಅಂಡರ್ವರ್ಲ್ಡ್ನ ಒಂದು ರಾ ಚಾಪ್ಟರ್ ಆಗಿ ತೋರಿಸಿದ್ರೆ, ಈಗ ಈ ಸಿನಿಮಾ ಅದೇ ವಿಶ್ವವನ್ನು ಮತ್ತಷ್ಟು ಪರ್ಸ್ನಲ್ ಆ್ಯಂಗಲಲ್ಲಿ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ ಅನ್ನೋ ಫೀಲ್ ಬರ್ತಾ ಇದೆ. ಟೀಸರ್ನಲ್ಲಿ ಕಾಣುವಂಥ ವಿಂಟೇಜ್ ಬೆಂಗಳೂರು ವಿಜುವಲ್ಸ್, ಇನ್ನು ನ್ಯಾರೋ ಸ್ಟ್ರೀಟ್ಸ್, ಓಲ್ಡ್ ಸೆಟಪ್ಸ್, ಅರ್ಧಿ ಟೋನ್ಸ್ ಇವೆಲ್ಲ ಸೇರಿ 1980ರ ದಶಕದ ಒಂದು ಲಿವ್ಡ್ ಇನ್ ವರ್ಲ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ನಮಗೆ ಅನಿಸುತ್ತೆ. ಇನ್ನು ವಿನೋದ್ ಪ್ರಭಾಕರ್ ಅವರ ಬಲರಾಮ ಕ್ಯಾರೆಕ್ಟರ್ ನೋಡಿದ್ರೆ ಇದು ಟಿಪಿಕಲ್ ಡಾನ್ ಪೋರ್ಟ್ರೇರ್ ಅಲ್ಲ. ಅವರ ಪ್ರೆಸೆನ್ಸ್ನಲ್ಲಿ ಒಂದು ರೀಸ್ಟ್ರೈನ್ಡ್ ಇಂಟೆನ್ಸಿಟಿ ಇದೆ. ಇನ್ನು ಅವರು ಶೌಟ್ ಮಾಡೋದಕ್ಕಿಂತ ಸೈಲೆನ್ಸ್ನಲ್ಲೇ ಹೆಚ್ಚು ಡೇಂಜರಸ್ ಆಗಿ ಕಾಣಿಸ್ತಾರೆ ಅಂತ ಅನಿಸುತ್ತೆ. ಟೀಸರ್ ಡಿಕೋಡ್ ಮಾಡಿದ್ರೆ ಬಲರಾಮ ಹೊರಗಿನ ಶತ್ರುಗಳ ಜೊತೆ ಮಾತ್ರ ಹೋರಾಡೋನಲ್ಲ, ತನ್ನದೇ ಜೀವನದ ಆಯ್ಕೆಗಳ ಜೊತೆ ಕಾನ್ಫ್ಲಿಕ್ಟ್ ಆಗಿರುವ ವ್ಯಕ್ತಿ ಅನ್ನೋ ಸೂಚನೆ ನಮಗೆ ಸಿಗುತ್ತೆ. ಇನ್ನು ಅವರ ಬಾಡಿ ಲ್ಯಾಂಗ್ವೇಜ್ ಹಾಗೆಯೇ ಲುಕ್ಸ್ಗಳಲ್ಲಿ ಕಾಣುವಂಥ ರಫ್ನೆಸ್ ಒಂದು ಸೆಲ್ಫ್ ಮೇಡ್ ಮ್ಯಾನ್ ಅನ್ನೋ ಇಂಪ್ರೆಷನ್ ಕೊಡುತ್ತೆ. ಅಂದರೆ ಅವನ ರೈಸ್ ಕೇವಲ ಪವರ್ಗಾಗಿ ಅಲ್ಲ, ತನ್ನ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಅನ್ನೋ ಲೇಯರ್ ಇದೆ ಅಂತ ನಮ್ಗೆ ಅನಿಸುತ್ತೆ. ಪ್ರಿಯಾ ಆನಂದ್ ಅವರ ಪಾತ್ರ ಇಲ್ಲಿ ಒಂದು ಎಮೋಷ್ನಲ್ ಥ್ರೆಡ್ ಆಗಿ ನಮಗೆ ಕಾಣಿಸುತ್ತೆ. ಆದರೆ ಅದು ಟಿಪಿಕಲ್ ಲವ್ ಸ್ಟೋರಿ ಅಲ್ಲ ಅನ್ನೋದು ಟೀಸರ್ ಹೇಳುತ್ತೆ. ಅವಳು ಬಲರಾಮನ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಅಥವಾ ರಿಫ್ಲೆಕ್ಷನ್ ಪಾಯಿಂಟ್ ಆಗಿರ್ಬೋದು. ಇನ್ನು ಅವನೊಳಗಿನ ಮಾನವೀಯತೆಯನ್ನು ನೆನಪಿಸೋ ಪಾತ್ರ. ಇದೇ ಈ ಕತೆಗೆ ಎಮೋಷ್ನಲ್ ಗ್ರೌಂಡಿಂಗ್ ಕೊಡೋ ಸಾಧ್ಯತೆ ಇದೆ. ಇನ್ನು ಟೀಸರ್ ಡಿಕೋಡ್ ಮಾಡಿದ್ರೆ ಬಲರಾಮನ ದಿನಗಳು ಒಂದು ಸ್ಟ್ರೈಟ್ ಗ್ಯಾಂಗ್ಸ್ಟರ್ ಸ್ಟೋರಿ ಅಲ್ಲ, ಇದು ಒಂದು ರಿಯಲ್ ಲೈಫ್ ಇನ್ಸ್ಪೈರ್ಡ್ ಮೆಮೊರಿ ನರೇಟಿವ್. ಅಂದರೆ ಬಲರಾಮನ ಜೀವನದಲ್ಲಿ ನಡೆದ ಘಟನೆಗಳು ಅವನನ್ನ ಹೇಗೆ ಶೇಪ್ ಮಾಡಿವೆ ಅನ್ನೋದನ್ನ ಲೇಯರ್ಸ್ನಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮೇಕಿಂಗ್ ವಿಚಾರಕ್ಕೆ ಬರೋದಾದರೆ ವಿಜುವಲ್ಸ್ಗಳು ಓವರ್ಲಿ ಸ್ಟೈಲೈಸ್ಡ್ ಅಲ್ಲ, ಅದು ಗ್ರೌಂಡೆಡ್ ರಿಯಾಲಿಸಮ್ಗೆ ಹತ್ತಿರ ಇದೆ. ಇದೇ ಅದರ ಸ್ಟ್ರೆಂತ್. ಇನ್ನು ಲೈಟಿಂಗ್, ಕಲರ್ ಪ್ಯಾಲೆಟ್ ಹಾಗೆಯೇ ಫ್ರೇಮ್ ಕಂಪೋಸಿಷನ್ ಎಲ್ಲವೂ ಸೇರಿ ಒಂದು ರಾ ಹಾಗೆಯೇ ಅರ್ತಿ ಸಿನಿಮ್ಯಾಟಿಕ್ ಟೆಕ್ಸ್ಚರ್ ಕೊಡುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಟಲ್ ಆಗಿ ಬಿಲ್ಡ್ ಆಗ್ತಾ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಅದು ಸೀನ್ಸ್ನ ಮೇಲೆ ಡಾಮಿನೇಟ್ ಆಗೋದಿಲ್ಲ, ಬದಲಿಗೆ ಸ್ಟೋರಿಗೆ ಸಪೋರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಬಲರಾಮನ ದಿನಗಳು ಇದು ಕೇವಲ ಅಂಡರ್ವರ್ಲ್ಡ್ ಕಥೆ ಅಲ್ಲ, ಒಂದು ಕಾಲದ ನೆನಪು, ಒಬ್ಬ ವ್ಯಕ್ತಿಯ ಒಳಗಿನ ಹೋರಾಟ, ಹಾಗೆಯೇ ಒಂದು ಹೆಸರಿನ ಹಿಂದೆ ಇರುವಂತಹ ನಿಜವಾದ ಜೀವನ. ಒಟ್ಟಾರೆ ಬಲರಾಮ ಒಬ್ಬ ಡಾನ್ ಆಗ್ತಾನಾ ಅಥವಾ ಪರಿಸ್ಥಿತಿಗಳು ಅವನನ್ನು ಆ ದಾರಿಗೆ ತಳ್ಳುತ್ತಾ? ಇದು ಅವನ ಆ ದಿನಗಳ ಕಥೆ.